ನಮಸ್ಕಾರ ಸ್ನೇಹಿತರೆ. ಬಹಳ ದಿನಗಳಿಂದ ಸೈಲೆಂಟ್ ಆಗಿದ್ದಂತಹ KN ರಾಜಣ್ಣ ಅವರು ಈಗ ಇದ್ದಕ್ಕಿದ್ದಾಗೆ ವೈಲೆಂಟ್ ಆಗಿಬಿಟ್ಟಿದ್ದಾರೆ. ರಾಜಣ್ಣ ಅವರು ಒಂದು ಬಹುದೊಡ್ಡದಾದಂತಹ ಅಪಾದನೆಯನ್ನ ಮಾಡಿದ್ದಾರೆ. ಅದರಲ್ಲಿ ಅವರು ಮಾಡಿರುವಂತಹ ಅಪಾದನೆ ಬೇರೆ ಯಾರ ಮೇಲೂ ಅಲ್ಲ, ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮೇಲೆ. ಇವರು ಮಾಡಿರುವಂತಹ ಅಪಾದನೆಯ ಬೆನ್ನಲ್ಲೇ ಸುರ್ಜೇವಾಲಾ ಅವರು ಕೂಡ ರಾಜಣ್ಣ ಮತ್ತು ಅವರ ಮಗನ ಮೇಲೆ ಉರಿದು ಬೀಳ್ತಾ ಇದ್ದಾರೆ. ಹಾಗಾದ್ರೆ ಇವರಿಬ್ಬರ ಮಧ್ಯೆ ಏನ್ ನಡೀತಾ ಇದೆ, ಇದಕ್ಕೆ ಕಾರಣ ಏನು, ಇದೆಲ್ಲವನ್ನ ನಾನು ನಿಮ್ಗೆ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಐತರ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, KN ರಾಜಣ್ಣ ಅವ್ರ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಹಳ ದಿನಗಳಿಂದ ಅವರು ಏನೋ ಒಂದ್ ರೀತಿ ಸೈಲೆಂಟ್ ಆಗಿದ್ರು. ಇಲ್ಲದಿದ್ರೆ ಯಾವಾಗ್ಲೂ ಕೂಡ ಒಂದಲ್ಲ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು. ಏನಲ್ಲದಿದ್ರು ಕೂಡ DK ಶಿವಕುಮಾರ್ ಅವರ ವಿರುದ್ಧ ತೊಡೆ ತಟ್ಟಿ ನಿಲ್ತಾ ಇದ್ರು. ಅಂದ್ರೆ ನಾನು ಮುಂದಿನ ಪ್ರೆಸಿಡೆಂಟ್ ಆಗ್ತೇನೆ ಅಂತ ಹೇಳ್ತಾ ಇದ್ರು. ಹಾಗೇನೆ ಸಿದ್ದರಾಮಯ್ಯನವರ ಪರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡುವ ಮುಖಾಂತರ ಯಾವಾಗ್ಲೂ ಕೂಡ ಸುದ್ದಿಯಲ್ಲಿ ಇರ್ತಾ ಇದ್ರು. ಆದ್ರೆ ಕಳೆದ ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲಿ ಅವರು ಅಧಿವೇಶನದಲ್ಲೇ ನಿಂತ್ಕೊಂಡು ಒಂದು ಬಹುದೊಡ್ಡದಾದಂತಹ ಒಂದು ಕಂಪ್ಲೇಂಟ್ ನ ಮಾಡಿದ್ರು. ತನ್ನನ್ನ ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ದಾರೆ, ಇದರ ಹಿಂದೆ ಕಾಂಗ್ರೆಸ್ನ ಬಹುದೊಡ್ಡ ಮುಖಂಡರ ಇದ್ದಾರೆ ಅಂತ ಹೇಳ್ಕೊಂಡು ಒಂದು ಹೇಳಿಕೆಯನ್ನ ಕೊಟ್ಟರು. ಕೊನೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರಣೆ ಕೂಡ ನಡೀತು. ಆದ್ರೆ ಆ ವಿಚಾರಣೆ ಸಂದರ್ಭದಲ್ಲಿ ರಾಜಣ್ಣ ಅವರು ಯೂ ಟರ್ನ್ ತಗೊಂಡ್ರು. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಷಯ. ಈ ರೀತಿ ಯೂ ಟರ್ನ್ ತಗೊಳ್ಳಿಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕಾರಣ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಅವ್ರ ಮೇಲೆ ಒಂದ್ ರೀತಿಯಾದಂತಹ ಒತ್ತಡ ಇತ್ತು, ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಅಂತ ಹೇಳ್ಕೊಂಡು ಕೂಡ ಸುದ್ದಿ ಇದೆ. ಹಾಗಾಗಿ ಸೈಲೆಂಟ್ ಆದ್ರು ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಘಟನೆ ನಡೆದ ಮೇಲೆ ರಾಜಣ್ಣ ಅವರು ಸ್ವಲ್ಪ ಸೈಲೆಂಟ್ ಆಗಿ ಬಿಟ್ಟಿದ್ರು. ಎಲ್ಲಿ ಕೂಡ ಅಷ್ಟೊಂದು ಹೇಳಿಕೆಗಳನ್ನ ಕೊಡ್ತಾ ಇರಲಿಲ್ಲ. ತಾವಾಯ್ತು ತನ್ನ ಕೆಲಸ ಆಯ್ತು ಅನ್ನೋ ರೀತಿಯಲ್ಲಿ ಇಲ್ಲಿವರೆಗೆ ಇದ್ದಿದ್ರು. ಆದ್ರೆ ಮೊನ್ನೆ ಇದ್ದಕ್ಕಿದ್ದಾಗೆ ಸುರ್ಜೇವಾಲಾ ವಿರುದ್ಧವಾಗಿ ಒಂದು ಹೇಳಿಕೆಯನ್ನ ಕೊಟ್ಟರು. ಈ ರೀತಿ ಸುರ್ಜೇವಾಲಾ ಅವರು ಮಾಡಬಾರ್ದಿತ್ತು ಅಂತೇಳಿ. ಕೊನೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ದೆಹಲಿಯಲ್ಲಿ ಸಿದ್ದರಾಮಯ್ಯನವರ ಮೇಲೆ ಏನು ಉರಿದು ಬಿದ್ರು ಅನ್ನೋ ಸುದ್ದಿ ಕೂಡ ಇದೆ. ನಾನು ಯಾವುದೇ ಕಾರಣಕ್ಕೆ ರಾಜಣ್ಣ ಮತ್ತೆ ಅವ್ರ ಮಗನ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ಕೊಡ್ತೇನೆ, ಇನ್ನು ಮುಂದೆ ಇವರಿಬ್ಬರನ್ನ ಸಹಿಸಿಕೊಳ್ಳಿ ನನ್ನ ಕೈಲಿ ಸಾಧ್ಯ ಇಲ್ಲ ಅಂತೇಳಿ ಹೇಳಿದ್ರಂತೆ. ಈ ಸುದ್ದಿ ಕೂಡ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿತ್ತು. ಇದನ್ನು ಕೂಡ ನೀವು ನೋಡಿರ್ತೀರಾ. ಹಾಗಾದ್ರೆ ಇಲ್ಲಿ ನಡೀತಾ ಇರೋದೇನೋ ಬೇರೆ ಏನು ಅಲ್ಲ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲೇ ಬೀಡು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಅವರು ತಮ್ಮ ಮಿತಿಯನ್ನ ಮೀರಿ ಮುಂದ್ಗಡೆ ಹೋಗ್ತಾ ಇದ್ದಾರೆ ಅನಿಸ್ತಾ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಅವ್ರ ಕೆಲಸ ಏನು, ಕರ್ನಾಟಕದ ಕಾಂಗ್ರೆಸ್ ಯಾವ ರೀತಿ ಆಡಳಿತ ನಡೆಸ್ತಾ ಇದೆ, ಅವ್ರನ್ನ ಮ್ಯಾನೇಜ್ ಮಾಡೋದು, ಅವ್ರ ಜೊತೆ ಕೂತ್ಕೊಂಡು ಅವ್ರ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡು ಆಲಿಸಿ ಆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತದ್ದು, ಈ ರೀತಿಯಾದಂತಹ ಕೆಲಸವನ್ನ ಮಾಡಬೇಕು. ಆದ್ರೆ ಸುರ್ಜೇವಾಲಾ ಅವರು ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಾನೇ ಕರ್ನಾಟಕದ ಮುಖ್ಯಮಂತ್ರಿ ಅನ್ನುವ ರೀತಿಯಲ್ಲಿ ಮಾತಾಡಲಿ ಶುರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿರೋಧ ಪಕ್ಷದವರು ಬಹಳಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ, ನೀವು ನೋಡಿದ್ದೀರಾ. ಕಳೆದ ವಾರ ನಡೆದಂತಹ ಸಿಗಂದೂರಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ಅಷ್ಟೇ ಸುರ್ಜೇವಾಲಾ ಅವರು ಸ್ವಲ್ಪ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಉದ್ಘಾಟನಾ ಸಮಾರಂಭದಲ್ಲಿ ಏನೆಲ್ಲ ರಾಜಕೀಯ ನಡೆದಿದೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಇಲ್ಲಿ ನೆಗ್ಲೆಕ್ಟ್ ಮಾಡಲಾಗಿದೆ, ಹಾಗೆ ಹೀಗೆ ಅಂತ ಹೇಳಿ ಕಾಂಗ್ರೆಸ್ ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನ ಬಹಿಷ್ಕಾರ ಮಾಡ್ತು. ಆ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಕೇಂದ್ರ ಸರ್ಕಾರ ಕನ್ನಡಿಗರನ್ನ ಅವಮಾನ ಮಾಡ್ತಾ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಕೂಡ ಒಂದ್ ರೀತಿಯಾದಂತಹ ಅಧಿಕ ಪ್ರಸಂಗದ ಹೇಳಿಕೆ ಅನಿಸ್ತದೆ. ಯಾಕಂದ್ರೆ ಕಾಂಗ್ರೆಸ್ನ ಕರ್ನಾಟಕದ ನಾಯಕರು ಯಾರಾದ್ರೂ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರೆ ನಾವು ಅದನ್ನು ಒಪ್ಕೊಳ್ಬಹುದಿತ್ತು. ಆದ್ರೆ ಸುರ್ಜೇವಾಲಾ ಕರ್ನಾಟಕದಲ್ಲಿ ಬಂದ್ಕೊಂಡು ಕನ್ನಡಿಗರಿಗೆ ಅವಮಾನ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಹೇಳೋದು ಸಮಂಜಸ ಅಲ್ಲ ಅನಿಸ್ತದೆ. ಈ ಹಿಂದೆ ಕಾಂಗ್ರೆಸ್ ಪಕ್ಷ ಕನ್ನಡಿಗರಿಗೆ ಯಾವ ರೀತಿಯಾದಂತಹ ಅವಮಾನ ಮಾಡಿದೆ ಅನ್ನೋದು ನಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಇನ್ನು ನಾವು ಮರೆತಿಲ್ಲ ಯಾವ ರೀತಿ ನಮ್ಮ ದೇವೇಗೌಡರನ್ನ ಸೋನಿಯಾ ಗಾಂಧಿ ಅವರು ಅವಮಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬೇಕಾದ್ರೆ ನಾನೊಂದು 10 ನಿಮಿಷ ಬೇಕಾದ್ರೂ ಮಾತಾಡಬಲ್ಲೆ, ಅದು ಬೇರೆ ವಿಷಯ. ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ರಾಜಣ್ಣ ಅವರು ಸುರ್ಜೇವಾಲಾ ಅವ್ರ ಮೇಲೆ ಮಾಡಿರುವಂತಹ ಅಪಾದನೆ ಏನು. ಸುರ್ಜೇವಾಲಾ ಮೊನ್ನೆ ಕೂಡ ಕರ್ನಾಟಕದಲ್ಲೇ ಇದ್ರು. ಆ ಸಂದರ್ಭದಲ್ಲಿ ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕರ್ನಾಟಕದ ಕೆಲವೊಂದು ಅಧಿಕಾರಿಗಳನ್ನ ಕರೆದು ಒಂದು ಸಭೆಯನ್ನ ನಡೆಸಿದಾರಂತೆ. ಅದರಲ್ಲೂ ಮುಖ್ಯವಾಗಿ ಚೀಫ್ ಸೆಕ್ರೆಟರಿನ ಕರೆದಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವ್ರನ್ನ ಕರೆದು ಅವ್ರ ಜೊತೆಗೆ ಏನೋ ಒಂದು ಬಹುದೊಡ್ಡದಂತ ಸಭೆಯನ್ನ ಮಾಡಿದಾರಂತೆ. ಈ ಸಭೆಯಲ್ಲಿ ಅವ್ರು ಏನ್ ಡಿಸ್ಕಸ್ ಮಾಡಿದಾರೋ ಗೊತ್ತಿಲ್ಲ. ಆದ್ರೂ ಒಂದಂತೂ ಸತ್ಯ, ಸಭೆ ನಡೆದಿದ್ದಂತೂ ಹೌದು. ಅಲ್ಲದೇನೆ ಈ ರೀತಿಯಾದಂತಹ ಸಭೆಯನ್ನ ನಡೆಸಲಿಕ್ಕೆ ಸುರ್ಜೇವಾಲಾ ಅವರಿಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ. ಯಾವಾಗ್ಲೂ ಕೂಡ ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಉಳಿದಂತಹ ಕೆಲವು ನಾಯಕರು ಇರ್ಬೋದು, ಇವರೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಸಂವಿಧಾನದಲ್ಲಿ ಯಾವುದೇ ರಾಜ್ಯದ ಉಸ್ತುವಾರಿಯಾಗಿರುವಂತಹ ಓರ್ವ ಮುಖಂಡ ಅಲ್ಲಿಯ ಅಧಿಕಾರಿಗಳನ್ನ ಕರೆದು ಅವ್ರ ಜೊತೆಗೆ ಮೀಟಿಂಗ್ ಮಾಡುವಂತಹ ಯಾವುದೇ ರೀತಿಯಾದಂತಹ ಹಕ್ಕು ಆತನಿಗಿರಲ್ಲ. ಅದನ್ನ ಅವ್ರು ಅರ್ತಿರ್ಬೇಕಾಗಿತ್ತು. ಆದ್ರೆ ಇಲ್ಲಿ ಸುರ್ಜೇವಾಲಾ ಅವರು ಚೀಫ್ ಸೆಕ್ರೆಟರಿಯನ್ನ ಕರೆದು ಕೂರಿಸ್ಕೊಂಡು ಏನೋ ಒಂದು ಮೀಟಿಂಗ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಮೀಟಿಂಗ್ ನಲ್ಲಿ ಕರ್ನಾಟಕದ ಯಾವುದೇ MLA ಆಗ್ಲಿ ಅಥವಾ ಮಿನಿಸ್ಟರ್ಗಳಾಗ್ಲಿ, DCM ಆಗ್ಲಿ, CM ಆಗ್ಲಿ ಯಾರು ಇರ್ಲಿಲ್ಲ. ಕೇವಲ ಸುರ್ಜೇವಾಲಾ ಅವರು ಕೂತ್ಕೊಂಡು ಈ ಒಂದು ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಇದೀಗ ಬಹುದೊಡ್ಡದಂತ ವಿವಾದವನ್ನು ಹುಟ್ಟಿ ಆಗ್ತಾ ಇದೆ. ಈಗಾಗಲೇ ಬಿಜೆಪಿ ಮತ್ತೆ JDS ಅವರು ಇದನ್ನ ಖಂಡಿಸಿದ್ದಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ನ KN ರಾಜಣ್ಣ ಅವರು ಕೂಡ ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇದನ್ನ ಸಹಿಸಿಕೊಳ್ಳಲಿಕ್ಕೆ ಸುರ್ಜೇವಾಲಾ ಅವರು ತಯಾರಿಲ್ಲ. ಆದ್ರಿಂದಾಗಿ ಈಗ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯನವರ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದಾರಂತೆ.
KN ರಾಜಣ್ಣ ಅವರು ಮಿತಿ ಮೀರಿ ಮಾತಾಡ್ತಾ ಇದ್ದಾರೆ. ಅವರಿಗೆ ಈಗಾಗಲೇ ಬಹಳಷ್ಟು ಬಾರಿ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆ. ಆದ್ರೂ ಕೂಡ ಅವರು ಪುನಃ ಮಾತಾಡ್ತಾ ಇದ್ದಾರೆ. ಇವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಹೈಕಮಾಂಡಿಗೆ ರೆಕಮೆಂಡ್ ಮಾಡ್ತೇನೆ ಅಂತ ಕೂಡ ಹೇಳಿದಾರಂತೆ. ಆದ್ರೆ ಇಲ್ಲಿ ರಾಜಣ್ಣ ಅವರು ಏನಾದ್ರು ತಪ್ಪು ಮಾಡಿದಾರ? ಖಂಡಿತವಾಗಿ ಅವ್ರು ತಪ್ಪು ಮಾಡಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸುರ್ಜೇವಾಲ ಅವರು ನಮ್ಮ ರಾಜ್ಯದ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ಹಕ್ಕು ಅವರಿಗಿಲ್ಲ. ಆದ್ರಿಂದಾಗಿ ಅವರು ಮೀಟಿಂಗ್ ಮಾಡಬೇಕಾದಂತಹ ಅವಶ್ಯಕತೆ ಇರಲಿಲ್ಲ. ಇವರೇನು ಕೇಂದ್ರದ ಮಂತ್ರಿ ಅಲ್ಲ, ಅಥವಾ ಕರ್ನಾಟಕ ರಾಜ್ಯದ MLA ಕೂಡ ಅಲ್ಲ, ಅಥವಾ ಮಂತ್ರಿನೂ ಅಲ್ಲ. ಇಂಥದ್ರಲ್ಲಿ ಇವ್ರು ಯಾಕೆ ಇವ್ರ ಜೊತೆ ಮೀಟಿಂಗ್ ಮಾಡಬೇಕಿತ್ತು? ಇದನ್ನ ಪ್ರಶ್ನೆ ಮಾಡಲೇಬೇಕು. ಕಾಂಗ್ರೆಸ್ ನಲ್ಲಿ ಬೇರೆ ಯಾರು ಪ್ರಶ್ನೆ ಮಾಡಿಲ್ಲ. ಆದ್ರೆ ಅಟ್ಲೀಸ್ಟ್ ರಾಜಣ್ಣ ಅವರು ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಇದು ಅತ್ಯಂತ ಸಂತೋಷದ ವಿಷಯ ಅಂತೇಳಿನೇ ಹೇಳ್ಬೋದು. ಈ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಯೋಗ್ಯತೆ ಏನು ಅಂತ ಹೇಳಿದ್ರೆ, ಹರಿಯಾಣದಲ್ಲಿ ಇವರಿಗೆ 3 ಕಾಸಿನ ಬೆಲೆ ಇಲ್ಲ. ಇಂಥವ್ರು ಕರ್ನಾಟಕದಲ್ಲಿ ಬಂದ್ಕೊಂಡು ತಾನೇ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ ಇತ್ತೀಚೆಗೆ ವರ್ತನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನನಗೆ ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಸಾಮಾನ್ಯವಾಗಿ ಹೈಕಮಾಂಡ್ ಅವರಾಗಿರ್ಲಿ, ಯಾರು ಬೇಕಾದ್ರಾಗಿರ್ಲಿ, ಅವರು ಒಂದು ಗೆರೆಯನ್ನ ದಾಟಿ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅವ್ರನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಸಿದ್ದರಾಮಯ್ಯನವರಿಗೆ. ಅದೇ ರೀತಿ ಅವ್ರು ಇಲ್ಲಿವರೆಗೂ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ. ಅಂತದ್ರಲ್ಲಿ ಸಿದ್ದರಾಮಯ್ಯನವರು ಯಾಕೆ ಇಲ್ಲಿವರೆಗೆ ಸೈಲೆಂಟ್ ಆಗಿದ್ದಾರೋ ಗೊತ್ತಿಲ್ಲ. ಆದ್ರೆ ಇತ್ತೀಚೆಗೆ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಈಗಾಗಲೇ ಸಿದ್ದರಾಮಯ್ಯನವರು ಹೈಕಮಾಂಡ್ ಗಮನಕ್ಕೆ ಈ ಒಂದು ವಿಷಯವನ್ನ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುರ್ಜೇವಾಲಾ ಅವರಿಗೆ ವಾರ್ನಿಂಗ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಇದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆಯೋ ನನ್ಗೆ ಗೊತ್ತಿಲ್ಲ. ಒಟ್ಟಾರೆಗೆ ಈ ರೀತಿಯಾದಂತಹ ಸುದ್ದಿ ಕೂಡ ಬರ್ತಾ ಇದೆ. ಅದೇನೇ ಇರಲಿ, ಮುಂದಿನ ದಿನಗಳಲ್ಲೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ತಮ್ಮ ಕೆಲಸ ಆಯ್ತು ತಾವಾಯ್ತು ಆ ರೀತಿ ಇರೋದು ಒಳ್ಳೇದು. ಅದಕ್ಕೆ ಬದಲಾಗಿ ಕರ್ನಾಟಕಕ್ಕೆ ಬಂದ್ಕೊಂಡು ಇಲ್ಲಿಯ ಅಧಿಕಾರಿಗಳನ್ನ ಕರೆದು ಅವ್ರ ಜೊತೆಗೆ ಮೀಟಿಂಗ್ ಮಾಡುವಂತಹ ಅವಶ್ಯಕತೆ ಏನು ಇಲ್ಲ. ನಮ್ಮಲ್ಲಿರುವಂತಹ ಮುಖ್ಯಮಂತ್ರಿ ಇರ್ಬೋದು, ಮಂತ್ರಿಗಳಿರ್ಬೋದು, ಅಥವಾ DCM ಇರ್ಬೋದು, ಇವರೆಲ್ಲರೂ ಯೋಗ್ಯರಿದ್ದಾರೆ. ಇವರೆಲ್ಲರಿಗೂ ನಮ್ಮ ಅಧಿಕಾರಿಗಳ ಜೊತೆಗೆ ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಯಾವ ರೀತಿ ಆಡಳಿತವನ್ನ ನಡೆಸಬೇಕು, ಎಲ್ಲಾ ರೀತಿಯಾದಂತಹ ಅನುಭವ ಇದೆ. ಖಂಡಿತವಾಗಿ ಅವ್ರು ನೋಡ್ಕೊಳ್ತಾರೆ. ಸುರ್ಜೇವಾಲಾ ಮುಂದಿನ ದಿನಗಳಲ್ಲಾದ್ರೂ ಈ ಎಲ್ಲ ವಿಷಯಗಳಿಂದ ದೂರ ಇರೋದು ಒಳ್ಳೆದು ಅನ್ಸ್ತದೆ. ಅವ್ರ ಕೆಲಸ ಏನು, ಕೇವಲ ಕಾಂಗ್ರೆಸ್ ಪಕ್ಷವನ್ನ ಮ್ಯಾನೇಜ್ ಮಾಡಬೇಕು. ಅಷ್ಟು ಮಾಡಿದ್ರೆ ಸಾಕು. ನಮ್ಮ ರಾಜ್ಯವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಅಥವಾ ನಮ್ಮ ಅಧಿಕಾರಿಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನಮ್ಮದೇ ಆದಂತ ಸರ್ಕಾರ ಇದೆ, ನಾವು ನೋಡ್ಕೊಳ್ತೇವೆ. ಇದನ್ನ ಸುರ್ಜೇವಾಲಾ ಅವರು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅವ್ರಿಗೆ ಅರ್ಥೈಸಬೇಕು. ಇದು ಸಿದ್ದರಾಮಯ್ಯನವರಿಗಿರುವಂತಹ ಬಹುದೊಡ್ಡ ಜವಾಬ್ದಾರಿ ಅನಿಸ್ತದೆ. ಏನೇ ಆಗ್ಲಿ, ರಾಜಣ್ಣ ಅವರು ಈ ರೀತಿಯಾಗಿ ಧ್ವನಿ ಎತ್ತಿರೋದಿದೆಯಲ್ಲ, ಇದನ್ನ ನಾವು ಖಂಡಿತವಾಗಿ ಸಪೋರ್ಟ್ ಮಾಡಲೇಬೇಕು. ಸ್ನೇಹಿತರೆ, ಸುರ್ಜೇವಾಲಾ ಅವರ ಈ ಒಂದು ನಡೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.